नमस्कार दोस्तों, स्वागत है आपका मेरे YouTube चैनल समीक्षा 365 में। मैं राजेंद्र जोशी। वंदे भारत न्यूज़ चैनल जो देश के 21 राज्यों में लाइव टेलीकास्ट करता है और मुझे उत्तर कन्नड़ डिस्ट्रिक्ट के लिए चीफ ब्यूरो के रूप में वंदे भारत न्यूज़ ने नियुक्त किया है। मेरा काम है जनता की समस्याओं को यहाँ के अधिकारियों और विधायकों तक पहुँचाना और यहाँ के अधिकारियों और विधायकों की आवाज़ जनता तक पहुँचाना कि उन्होंने उनके लिए क्या क्या सफल काम किया है। और कल 14 मार्च को दांडेली में कुछ संगठनों ने मिलकर यहाँ दांडेली की जो समस्याएं हैं उसे विधायकों तक और प्रशासन तक पहुंचाने के लिए एक शांतिपूर्ण प्रोटेस्ट किया, जिसे हमारे वंदे भारत न्यूज़ चैनल ने लाइव टीवी पर ब्रॉडकास्ट किया। और उस ब्रॉडकास्ट को मैं अपने चैनल पर दिखा रहा हूँ और मुझे आशा है आप लोग उस पर अपनी राय जरूर रखेंगे। कमेंट बॉक्स में उसे लिख कर मेरे चैनल को सब्सक्राइब जरूर करेंगे। नमस्कार, मैं राजेंद्र जोशी, वंदे भारत न्यूज़ चैनल। अभी मैं उत्तर कन्नड़ के दांडेली क्षेत्र में खड़ा हूँ। यहाँ जो सोमानी सर्कल है उस जगह पर दांडेली के कुछ संगठनों ने मिलकर दांडेली में चली आ रही बहुत सी समस्याओं को लेकर जो कई सालों से चल रही है, हमारे माध्यम से इस क्षेत्र के विधायक और सांसद तक पहुंचाने की पूरी कोशिश की है। चलिए देखते हैं क्या कहना है उनका। जय भीम बंधुಗಳೇ, ಇಂದು ದಾಂಡೇಲಿಯ ಹೋರಾಟ ಸಮಿತಿ ವತಿಯಿಂದ ಸೋಮಾನಿ ವೃತ್ತದಲ್ಲಿ ಸಾಂಕೇತಿಕವಾಗಿ ಹೋರಾಟದ ಮೂಲಕ ಸರ್ಕಾರದ ಪ್ರತಿನಿಧಿಗಳಿಗೆ ಕಿವಿ ಹಿಂಡುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಸಂಘಟನೆಯ ವತಿಯಿಂದ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಇಂದು ಈ ಹೋರಾಟಕ್ಕೆ ಭಾಗವಹಿಸಿದಂತ ಎಲ್ಲ ಹಿರಿಯರಿಗೂ ನಾವು ಸ್ವಾಗತ ಕೋರುತ್ತಾ, ಪ್ರಥಮವಾಗಿ ನಾವು ಹೇಳುದಿಷ್ಟೇ, ದಾಂಡೇಲಿಯ ಜನರ ನೋವುಗಳು ಏನಾರ ಬಂಧಿಸ್ಬೇಕಂತ ಹೇಳಿದ್ರೆ ಪ್ರಥಮವಾಗಿ ಹೋರಾಟಕ್ಕೆ ಇಳಿಬೇಕಾಗುತ್ತದೆ. ಟೀಕೆಯನ್ನು ಖಂಡಿಸಿ ಇವತ್ತು ಅಕ್ರಮ್ ಖಾನ್ ಅವರ ನೇತೃತ್ವದಲ್ಲಿ ಏನು ಹೋರಾಟ ಹಾಕೊಂಡಿದ್ರಿ, ಈ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರ್ತದೆ ಅಂತೇಳಿ ನಾನು ಈಗ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಮಾಡೋದು ಹೋರಾಟ ನಮ್ಮ ಪರವಾಗಿ, ದಾಂಡೇಲಿ ಜನತೆ ಪರವಾಗಿ ಮಾಡ್ತಾ ಇದ್ದಾರೆ. ಅದು ಯಾವುದೇ ರೀತಿ ತಪ್ಪಾಗೋದಿಲ್ಲ. ಇದನ್ನ ಯಾವ ರೀತಿ ಶಾಸಕರಿಗೆ ಅರ್ಥೈಸಿದ್ರು ಅಥವಾ ಅವ್ರ ಕಾರ್ಯಕರ್ತರು ಹೇಳಿದ್ರು ಏನು ಅವರೇ ತಿಳ್ಕೊಂಡ್ರು. लेकिन फिर भी है, लेकिन G+2 के घराने के बारे में क्या बहुत सारे फाइट हो रहे, फिर भी क्या है वो देना करने का उनके दिल में इरादा है क्या नहीं है अल्लाह जाना, लेकिन दिए तो बहुत अच्छा है. ಅಭಿವೃದ್ಧಿ ಹೋರಾಟ ಅಂತಂದ್ರೆ ಅದು ಹೇಳೋದಕ್ಕಂತಂದ್ರೆ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಹಗಲಿ ರಾತ್ರಿ ನಮ್ ಸಲುವಾಗಿ ಏನ್ ಮಾಡಿದಾರೆ ಅಂತಂದ್ರೆ ಪ್ರತಿ 13 ವರ್ಷದಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ G+ ಇರ್ಬೋದು, ಟ್ರೈನ್ ರೈಲ್ವೆ ಇರ್ಬೋದು, ಇನ್ನಿತರ ಹಲವಾರು ಜನರ ಇಂಡಿವಿಜುವಲ್ ಸಮಸ್ಯೆಗಳಿರ್ಬೋದು, ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಯಾವುದೇ ರೀತಿಯ ಒಂದು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಅಂಥದ್ರಲ್ಲಿ ಈ 9-10 ಬಾರಿ ಆರಿಸಿ ಬಂದಂತ ನಮ್ಮ ಈ ಒಂದು ದುರ್ದೈವ, ನಮ್ಮ ಈ ಒಂದು ಕ್ಷೇತ್ರದ ಹಳಿಯಾಳ ಜೋಡ ದಾಂಡೇಲಿಯ ಕ್ಷೇತ್ರದ ಜನಪ್ರತಿನಿಧಿ ಆದಂತ ಮತ್ತು ರಾಜ್ಯ ಸುಧಾರಣಾ ಆಡಳಿತ ಸಮಿತಿಯ ಸುಧಾರಣಾ ಅಧ್ಯಕ್ಷರು, ನಮ್ಮ ಶಾಸಕ ಸಾರ್ವಜನಿಕರು ಏನಾದರೂ ಪಡೆದುಕೊಳ್ಬೇಕಂತ ಹೇಳಿದ್ರೆ ಹೋರಾಟವನ್ನೇ ಮಾಡಬೇಕಾಗಿರುವಂತಹ ಅನಿವಾರ್ಯತೆಯನ್ನ ನಾವು ಎಲ್ಲ ಕಡೆ ಕಾಣ್ತಾ ಇದ್ದೀವಿ. ನಮಗೆ ಮೂಲಭೂತವಾಗಿ ಸಿಗಬೇಕಾದಂತಹ ಸವಲತ್ತುಗಳನ್ನು ಸಹ ನಾವು ಪಡ್ಕೋಬೇಕಂತ ಹೇಳಿದ್ರೆ ಅದಕ್ಕೂ ಹೋರಾಟಗಳನ್ನ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಯನ್ನ ಇಟ್ಕೊಂಡು, ನಮ್ಮ ಬೇಡಿಕೆಯನ್ನ ಇಟ್ಕೊಂಡು ಹೋರಾಟಗಳನ್ನ ಮಾಡಿದರೆ ಆ ಬೇಡಿಕೆಗಳಿಗೆ ಸ್ಪಂದಿಸುವಂಥದ್ದು ಅಧಿಕಾರಿಗಳ ಜೊತೆಗೆ ನಮ್ಮ ಏನು ಚುನಾಯಿತ ಪ್ರತಿನಿಧಿಗಳಾಗಿರ್ತಾರೆ. ದುಃಖದಿಂದ ಹೇಳ್ಬೇಕಂದ್ರೆ ಒಬ್ಬ ಹಿರಿಯ ಶಾಸಕ 9 ಬಾರಿ ಈ ಕ್ಷೇತ್ರ ಪ್ರತಿನಿಧಿಸಿರುವಂತ ಶ್ರೀಮಾನ್ RV ದೇಶಪಾಂಡೆ ಅವರು, ನಾವು ಕಳೆದ 25 ವರ್ಷದಿಂದ ಇವರಿಗೂ ನಾವು ಸಮಾಧಾನದಿಂದ ಇವರ ವಿರುದ್ಧ ಯಾವುದೇ ಮಾತನಾಡದೆ ನಮ್ಮ ಊರಿನ ಅಭಿವೃದ್ಧಿ, ನಮ್ಮ ಬಡ ಜನರಿಗೆ ಸಹಾಯ ಆಗಬಹುದು ಅಂತೇಳಿ ನಿರೀಕ್ಷೆಯಿಂದ ಶಾಂತಿಯುತವಾಗಿ ನಾವು ಅವರಿಗೆ ಸಹಕರಿಸ್ತಾ ಬಂದಿದ್ವಿ.
2-3 ಘಟನೆಯಲ್ಲಿ ನಾನು ನೋಡಿದ್ದೇನೆ. ಯಾರೋ ಅವರಿಗೆ ಕಿವಿ ತುಂಬ್ತಾರೆ, ಅವರು ಮಾತಾಡ್ತಾರೆ. ಆದರೆ ಅವರು ಮಾತು ಕನಿಷ್ಠ ಒಬ್ಬ ನಾನು ನ್ಯಾಯವಾದಿ, ಸುಮಾರಷ್ಟು ಸಮಸ್ಯೆಗಳಲ್ಲಿ ಜವಾಬ್ದಾರಿಯುತವಾದ ಕೆಲಸ ಮಾಡಿದ್ದೇನೆ, ಯಾವ ರೀತಿ ಎಲ್ಲೇ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ತಿಳ್ಕೊಳ್ಬೇಕು. हाउसिंग बोर्ड के अंदर जो प्लॉट के लिए एप्लीकेशन लिए थे 2013 में, वो भी आज तक नहीं हुआ. करीब 3,500 लोग से एप्लीकेशन लिए, 3 करोड़ रुपए जमा कर लिए सर. इसके अलावा सिर्फ टाइम पास ही कर रहे ऑफिसर्स लोग, जो हमारे इसके साथ दांडेली डेवलपमेंट के लिए बहुत से प्रॉब्लम्स है, वो प्रॉब्लम सॉल्व नहीं कर रहे.